ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತಿನ ರೆಸಿಪಿ ಬಂದು ಕಡಲೆಬೇಳೆ ಪಾಯಸ. ತುಂಬಾ ಚೆನ್ನಾಗಿರುತ್ತೆ ಇದು ಕಡಲೆಬೇಳೆ ಪಾಯಸ. ದೇವಸ್ಥಾನದಲ್ಲಿ ಎಲ್ಲ ಇದೇ ತರ ಮಾಡ್ತಾರಲ್ಲ. ತೆಂಗಿನಕಾಯಿ ಹಾಲು ಹಾಕಿ ಇಲ್ಲಿ ಕಡಲೆಬೇಳೆ ಪಾಯಸ ಮಾಡ್ತಾ ಇದ್ದೀನಿ. ಅದು ಮಾಡೋದು ಹೇಗೆ ಅಂತೇಳಿ ನೋಡೋಣ ಬನ್ನಿ. ನೋಡಿ, ನಾನು ಇಲ್ಲಿ ಕಾಯಿ ತುರಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಮೇಲಿನ ಮಾತ್ರ ಕಾಯಿ ತುರಿ ಇಟ್ಕೊಂಡಿದ್ದೇನೆ. ಇಲ್ಲಿ ನಮಗೆ ಬೇಳೆ ಪಾಯಸ ಮಾಡಲಿಕ್ಕೆ ಕಡಲೆಬೇಳೆದು. ಈಗ ಇದನ್ನೇನು ಮಾಡ್ತೀನಿಪ್ಪ ಅಂತಂದರೆ, ಕಾಯಿ ಎಲ್ಲವನ್ನು ಇದಕ್ಕೆ ಹಾಕೋತೀನಿ. ನೋಡಿ, ಮಿಕ್ಸಿ ಜಾರ್ಗೆ ಇದರಿಂದ ನಾನು ಹಾಲು ತಗೋತೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ತೇನೆ. ಈಗ ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕೋತೇನೆ. ನಾನು ಇದನ್ನು ನೈಸಾಗಿ ರುಬ್ತೇನೆ. ನೋಡಿ, ಇಲ್ಲಿ ಸಾಣಿಗೆ ಇಟ್ಕೊಂಡಿದ್ದೀನಿ, ಒಂದು ಬೊಗಣ್ ತಂದಿದ್ದೀನಿ. ಅದರಲ್ಲಿ ರುಬ್ಬಿರುವಂಥ ತೆಂಗಿನಕಾಯಿನ ಎಲ್ಲ ಇದಕ್ಕೆ ತಗೊಂಡ್ಬಿಡ್ತೀನಿ. ಇದನ್ನು ನೀವು ಬಟ್ಟೆಯಲ್ಲಿ ಆದರೂ ಹಾಕಿ ಹಿಂಡ್ಕೋಬೋದು. ಇದು ಹಾಲು ತಕ್ಕೋಬೋದು. ಇಲ್ಲಾಂದರೆ ಈ ಥರ ಸಾಣಿಗೆ ಇದ್ದರೆ ಅದರಲ್ಲಿ ಆದರೂ ಹಾಕಿ ಹಿಂಡ್ಕೊಳ್ಳಿ. ನೋಡಿ, ಈ ಥರ ಹಾಲು ಎಲ್ಲ ಕೆಳಗೆ ಬೀಳುತ್ತೆ. ಈಗ ಇದಷ್ಟು ಕಾಯಿ ತುರಿದು ನಾನೀಗ ಎಲ್ಲವನ್ನು ಹಾಲು ತೆಗೆದು ಇಟ್ಕೊಂಡ್ಬಿಡ್ತೇನೆ. ನೋಡಿ, ಇಲ್ಲಿ ಹಾಲು ತೆಗೆದು ಇಟ್ಕೊಂಡಿದ್ದೀನಿ ನಾನು, ತೆಂಗಿನಕಾಯಿ ಹಾಲು. ಈಗ ನಾನು ಇಲ್ಲಿ ಏನು ಮಾಡ್ತೀನಿಪ್ಪ ಅಂತಂದರೆ, ಈಗ ಬೇಳೆ ಕುದ್ದಿತ್ತಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ನೋಡಿ, ಈ ಗ್ಲಾಸಿಂದ ಒಂದು ಗ್ಲಾಸ್ ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದು ಕುದಿಲಿಕ್ಕೆ. ಮತ್ತು ಒಂದು ಚೆರಿಗೆ ನೀರು ಸಾಕು, ಇಷ್ಟು ಕುದೀಲಿ. ಅದು ನಾನೀಗ 3 ಸಿಟಿ ಹಾಕಿಸ್ಕೊತೇನೆ. ಇದನ್ನು ಕುದಿಸಿ 3 ಸಿಟಿ ಹಾಕಬೇಕು. ಅವಾಗ ಚೆನ್ನಾಗಿ ಕುದ್ದಿರುತ್ತೆ. ಪಾಯಸ ಮಾಡೋ ಹದಕ್ಕೆ ನಮಗೆ ಚೆನ್ನಾಗಿ ಕುದ್ದಿರುತ್ತೆ. ಈಗ 3 ಸಿಟಿ ಹಾಕಿಸ್ಕೊಂಬರ್ತೀನಿ ಫ್ರೆಂಡ್ಸ್. ಕುಕ್ಕರಲ್ಲಿ ಬ್ಯಾಳೆ ಕುದಿಯೋಷ್ಟರಲ್ಲಿ ನಾನು ಏನು ಮಾಡ್ಕೊತೀನಿ ಅಂದರೆ, ಇಲ್ಲಿ ನೋಡಿ, ತೆಂಗಿನಕಾಯಿ ಇದನ್ನು ಇಟ್ಕೊಂಡಿದ್ದೀನಿ. ಬೆಲ್ಲ ಅದಕ್ಕೆ ಎಷ್ಟು ಬೇಕಷ್ಟು, ರುಚಿಗೆ ತಕ್ಕಷ್ಟು. ಒಂದು 1/4 kg ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದು 1/4 kg ಕಡಲೆಬೇಳೆ ಇದೆ. 1/4 kg ಬೆಲ್ಲ ತೊಗೊಂಡಿದ್ದೇನೆ. ಇದಕ್ಕೆ ನಾನೀಗ ಸ್ವಲ್ಪ ನೀರು ಹಾಕ್ತೀನಿ. ಇದಕ್ಕೆ ಜಾಸ್ತಿ ಏನು ಹಾಕಕ್ಕೆ ಹೋಗಲ್ಲ, ಸ್ವಲ್ಪ ನೀರು ಹಾಕ್ತೇನೆ. ಬೆಲ್ಲ ಕರಗಲಿಕ್ಕೆ ಮಾತ್ರ ಸ್ವಲ್ಪ ನೀರು ಹಾಕಿ ಈಗ ಬೆಲ್ಲ ಕರಗಿಸ್ಕೋತೇನೆ. ಬೆಲ್ಲ ಕರಗಿಸ್ಕೊಳ್ಳಿಕ್ಕೆ ಕಾರಣ ಏನಪ್ಪ ಅಂದರೆ, ಇದರಲ್ಲಿ ಕಸ ಎಲ್ಲ ಇರುತ್ತಲ್ಲ, ಏನೋ ಮಣ್ಣದು ಇದ್ದರೆ ಸೋದಿಸ್ಕೊಂಡ್ರೆ ಆಯ್ತು ಅಂಥೇಳಿ ನಾನೀಗ ಬೆಲ್ಲ ಕರಗಿಸ್ಕೋತೇನೆ. ನೋಡಿ, ಕರಗಿಸ್ಕೊಂಡು ಸೋದಿಸ್ಕೊಂಡು ಹಾಕೋತೇನೆ. ನೋಡಿ, ಇಲ್ಲಿ ನಾನು ಬೆಲ್ಲ ಎಲ್ಲ ಕರಗಿಸ್ಕೊಂಡಿದ್ದೀನಿ. ಇದೇನು ಪಾಕ ಬರುವಂಥ ಅವಶ್ಯಕತೆ ಇರಲ್ಲ, ಬೆಲ್ಲ ಮಾತ್ರ ಕರಗಿದ್ರೆ ಸಾಕು. ಈಗ ಇದನ್ನು ನಾನು ಸೋದಿಸ್ಕೊಂಡ್ಬಿಡ್ತೇನೆ. ನೋಡಿ, ನಾನು ಕುಕ್ಕರಲ್ಲಿ ಕಡಲೆಬೇಳೆ ಒಂದು 3 ಸಿಟಿ ಹಾಕಿಸ್ಕೊಂಡಿದ್ದೇನೆ. ಇದೀಗ ಬೆಂದಿದೆ. 3/4% ಅಷ್ಟು ಕಡಲೆಬೇಳೆ ನಮಗೆ ಬೇಯಬೇಕು. ಫುಲ್ ಬೇಯಿಸೋ ಅವಶ್ಯಕತೆ ಇರಲ್ಲ. 3/4% ಅಷ್ಟು ಇದು ಬೆಂದಿದೆ. ಈಗ ಇದಕ್ಕೆ ನಾನೀಗ ಏನು ಮಾಡ್ತೀನಿಪ್ಪ ಅಂತಂದರೆ, ಕರಗಿಸಿಟ್ಟಿರೋಂಥ ಬೆಲ್ಲನ ಸೋದಿಸ್ಕೊಂಡ್ಬಿಡ್ತೀನಿ. ನೋಡಿ, ಜಾಸ್ತಿ ನೀರು ಹಾಕಿ ಬೆಲ್ಲ ಕರಗಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಈ ಥರ ಎಲ್ಲ ಸೋದಿಸ್ಕೋಬೇಕಾಗತ್ತೆ ನಾವು ಚೆನ್ನಾಗಿ. ಇದರಲ್ಲಿ ಕಸ ಕಡ್ಡಿ ಎಲ್ಲ ಇದ್ದದ್ದು ಹೋಗುತ್ತೆ. ಅದಕ್ಕಾಗಿ ನೋಡಿ, ಈಗ ಇದರಲ್ಲಿ ಏನೇ ಇದ್ದರೂ ಸಹ ಉಳಿದ್ಬಿಡುತ್ತೆ. ಇಲ್ಲಿ ಮೇಲ್ಗಡೆ ಕಸ ಆದಿದ್ರೆ ನೋಡಿ, ಇಷ್ಟು ಕಪ್ಪಂದು ಸಿಕ್ತು ನೋಡಿ. ಇದರಲ್ಲಿ ಒಂಥರ ಏನೋ ಹಾಕ್ತಾರೆ. ಇದು ನೋಡಿ, ಕಾಣ್ತಿರ್ಬೋದು, ಇಲ್ಲಿ ಸ್ಪೂನಲ್ಲಿದೆ ನೋಡಿ. ಅದು ತುಂಬ ಗಟ್ಟಿ ಇರುತ್ತೆ, ಕಲ್ಲಿನ ಥರ ಇರುತ್ತೆ. ಅದಕ್ಕಾಗಿ ಈಗ ತೆಗೆದು ಬಿಡ್ತೇನೆ ನಾನು. ಇದನ್ನೀಗ ಮಿಕ್ಸ್ ಮಾಡ್ಕೊತೇನೆ, ಕುದಿಲಿಕ್ಕೆ ಇಡ್ತೇನೆ ಫ್ರೆಂಡ್ಸ್. ಇದು ಈಗ ಚೆನ್ನಾಗಿ ಒಂದು ಕುದಿ ಬರಬೇಕಿದೆ. ಈಗ ನೋಡಿ, ಇದು ಚೆನ್ನಾಗಿ ಒಂದು ಕುದಿ ಬರಬೇಕೀಗ. ಅಂದರೆ ಕಡಲೆಬೇಳೆ ಬೆಲ್ಲ ಕುದಿಬೇಕು. 1 ಕುದಿ ಅಥವಾ 2 ಕುದಿ ಕುದಿಸ್ಕೋಬೇಕು ಚೆನ್ನಾಗಿ ನಾವು. ಇದು ಈಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್. ಮೊದಲಿಗೆ ನೋಡಿ, ಇಲ್ಲಿ ಈಗ ಇದು 2 ಕುದಿ ಕುದ್ದಿದೆ. ಈಗ ಇದು ಬೆಲ್ಲ ಹಿರ್ಕೊಂಡಿದೆ, ಬೇಳೆ ಎಲ್ಲ. ಈಗ ಇದಕ್ಕೆ ನಾನು ಏನು ಮಾಡ್ತೀನಿಪ್ಪ ಅಂದರೆ, ತೆಂಗಿನಕಾಯಿ ಹಾಲನ್ನು ಹಾಕ್ತೀನಿ ಇದಕ್ಕೆ ಮಿಕ್ಸ್ ಮಾಡಿ. ನೋಡಿ, ಯಾವ ಗ್ಲಾಸಿಂದ ನಾನಿಲ್ಲಿ ಕಡಲೆಬೇಳೆ ತೊಗೊಂಡಿದ್ನೋ ಅದೇ ಗ್ಲಾಸಿಂದ ಹಾಲು ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ 2 ಗ್ಲಾಸು ನಾನಿಲ್ಲಿ ಹಾಲು ಹಾಕ್ತೇನೆ. 2 ಅಥವಾ 1.5 ಗ್ಲಾಸು ನೋಡಿಕೊಂಡು ಹಾಲು ಹಾಕ್ತೇನೆ ಫ್ರೆಂಡ್ಸ್. ಇದಕ್ಕೆ ಜಾಸ್ತಿ ಹಾಕೋದಿಲ್ಲ. ನೋಡಿ, ನಾನಿಲ್ಲಿ 1.5 ಗ್ಲಾಸ್ನಷ್ಟು ಹಾಲನ್ನು ಸೇರಿಸಿದ್ದೇನೆ. ಇದು ಈಗ ಚೆನ್ನಾಗಿ ಒಂದು ಕುದಿ ಕುದೀಲಿ ಸಾಕು ಅಷ್ಟೇ. ಒಂದು ಕುದಿ ಕುದ್ಮೇಲೆ ತೋರಿಸ್ತೇನೆ.
ನೋಡಿ ಇಲ್ಲಿ ನಾನು 5 ರಿಂದ 6 ನಿಮಿಷ ಈಗ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡಿದ್ದೇನೆ. ಕರೆಕ್ಟಾಗಿ ಈಗ ಕುದ್ದಿದೆ ನೋಡಿ, ಹಾಲು ಸರಿಯಾಗಿದೆ. ಈಗ ಇದು ಬೆಂದಿದೆ. ಇದಕ್ಕೆ ನಾನೀಗ ತುಪ್ಪದಲ್ಲಿ ಗೋಡಂಬಿ ಒಣ ದ್ರಾಕ್ಷಿ ಫ್ರೈ ಮಾಡಿ ಹಾಕ್ತೀನಿ. ನೋಡಿ ಇಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಲಿಕ್ಕೆ ಒಂದು ಚಿಕ್ಕದೊಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ನಾನೀಗ 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕ್ಕೋತಾ ಇದ್ದೀನಿ. ನೋಡಿ ಅದು ತುಪ್ಪ ಕಾಯಲಿ, ಚೆನ್ನಾಗಿ ತುಪ್ಪ ಕಾಯಬೇಕು. ಇದು ತುಪ್ಪ ಚೆನ್ನಾಗಿ ಕಾಯಲಿ ಫ್ರೆಂಡ್ಸ್. ಈಗ ನೋಡಿ ತುಪ್ಪ ಸ್ವಲ್ಪ ಕಾದರೆ ನಾನು ಇಲ್ಲಿ ಗೋಡಂಬಿ ದ್ರಾಕ್ಷಿ ನೋಡಿ ಕಾದಿದೆ. ಈಗ ಇದಕ್ಕೆ ಗೋಡಂಬಿ ಹಾಕೋತೀನಿ. ಅದು ಕೆಂಪಾಗೋವರೆಗೆ ನಾನು ಇಲ್ಲಿ ಫ್ರೈ ಮಾಡ್ಕೋತೀನಿ. ನೋಡಿ ಈ ಥರ ನಾನಿಲ್ಲಿ ಕೆಂಪಗಾಗೋವರೆಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಒಂದು 50% ಇದು ಫ್ರೈ ಆದರೆ ಸಾಕು ನಮಗೆ. ಇದು ತುಪ್ಪ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಬೇಳೆ ಪಾಯಸ. ಈಗ ಫ್ರೈ ಆಗಿದೆ ಫ್ರೆಂಡ್ಸ. ಇದಕ್ಕೆ ನಾನು ಇಲ್ಲಿ ಒಣ ದ್ರಾಕ್ಷಿ ಕೂಡ ಹಾಕೋತಾ ಇದ್ದೀನಿ. ನೋಡಿ ಇದನ್ನು ಸರ್ ಇದು ದ್ರಾಕ್ಷಿ ಉಬ್ಬಿ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ದ್ರಾಕ್ಷಿ ಉಬ್ತಾ ಇದೆ. ನೋಡಿ ನೋಡಿ ಎಷ್ಟು ಕರೆಕ್ಟಾಗಿ ದ್ರಾಕ್ಷಿ ಉಬ್ಬಿದವಲ್ಲ. ಈಗ ನಾನು ತಕ್ಕೊಂಬಿಡ್ತೇನೆ. ನೋಡಿ ಈ ಪಾಯಸಕ್ಕೆ ನಾನು ಇಲ್ಲಿ ಹುರಿದಿರುವಂಥ ತುಪ್ಪದಲ್ಲಿ ಹುರಿದಿರುವಂಥದ್ದೆಲ್ಲವನ್ನು ಹಾಕೊಂಡಿರ್ತೇನೆ. ನೋಡಿ ಈಗ ಮಿಕ್ಸ್ ಮಾಡಿದರೆ ಶಾವಿಗೆ ಪಾಯಸ, ಇದು ಪಾಯಸ ಕಡಲೆಬೇಳೆ ಪಾಯಸ ರೆಡಿ ಆಯಿತು. ನಾನು ಇಲ್ಲಿ ಒಂದು ಚಿಟಿಕೆಯಷ್ಟು ನೋಡಿ ಒಂದಿಷ್ಟು ಇದನ್ನು ಹಾಕ್ತೀನಿ, ಏಲಕ್ಕಿ ಪುಡಿ ಹಾಕಿದರೆ ಪರಿಮಳ ಅಂತೂ ಸೂಪರಾಗಿ ಬರುತ್ತೆ. ನೋಡಿ ಈಗ ಇದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ. ಈಗ ಬೇಳೆ ಪಾಯಸ ರೆಡಿ ಆಯಿತು. ನಿಮಗೆ ನಾನು ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ ಇಲ್ಲಿ ಬೇಳೆ ಪಾಯಸ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಸೂಪರಾಗಿದೆ. ಕಡಲೆಬೇಳೆ ಪಾಯಸ ನೋಡಿ ಕಾಣ್ತಿರ್ಬೋದು, ಸೂಪರಾಗಿ ಬಂದಿದೆ. ಕಾಯಿ ಹಾಲು ಹಾಕಿ ಮಾಡಿರೋದ್ರಿಂದ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.